ಆಗಿದ್ದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಒಂದೇ ಒಂದು ಬೆಡ್ಶೀಟ್ ದಿಂಬು ಸಿಕ್ತಿಲ್ಲ ಅಂತ ಒದ್ದಾಡ್ತಿದ್ದಾರೆ. ಸ್ವಾಮಿ ನಂಗೆ ಒಂದು ಬೆಡ್ಶೀಟ್ ದಿಂಬು ಕೊಡಿ ಅಂತ ಕೋರ್ಟ್ಗೂ ದರ್ಶನ್ ಹೋಗಿದ್ರು. ಆದರೆ ಜೈಲಲ್ಲಿರೋ ಕೆಲವರು ಈಗ ಫುಲ್ ಬಿಂದಾಸ್ ಲೈಫ್ ಲೀಡ್ ಮಾಡ್ತಿರೋ ವಿಡಿಯೋ ವೈರಲ್ ಆಗಿದ್ದು, ಈ ವಿಚಾರ ಅಲ್ಲಿನ ಅಧಿಕಾರಿಗಳ ಗಮನಕ್ಕೆ ಬರ್ತಾ ಇಲ್ವಾ ಅನ್ನೋದೀಗ ದೊಡ್ಡ ಪ್ರಶ್ನೆಯಾಗಿದೆ. ಈ ಕುರಿತ ಒಂದು ಸ್ಟೋರಿ ನಿಮ್ಮ ಮುಂದೆ. ಚೆಕ್ ದಿಸ್ ಔಟ್. ಪರಪ್ಪನ ಜೈಲಿನಲ್ಲಿ ರೌಡಿ ಶೀಟರ್ ಬಿಂದಾಸ್ ಬರ್ತ್ಡೇ ಸೆಲೆಬ್ರೇಷನ್ ವಿಡಿಯೋ ವೈರಲ್. ಕಣ್ಮುಚ್ಚಿ ಕುಳಿತ್ರ ಜೈಲಧಿಕಾರಿಗಳು. ಹಣದಾಸೆಗೆ ಬಿದ್ದು ಜೈಲನ್ನೇ ಲಾಡ್ಜ್ ಮಾಡಿದ್ರ ಜೈಲಧಿಕಾರಿಗಳು. ವಿಚಾರಣೆಗೆ ಸೂಚನೆ ಬೆನ್ನಲ್ಲೇ ಅಧಿಕಾರಿಗಳಿಗೆ ಶುರುವಾಯಿತು ಡವ. ರಾಜಾರೋಷವಾಗಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತಾ ಇರೋ ಇವರೆಲ್ಲ ಒಂದಲ್ಲ ಒಂದು ಮನೆ ಹಾಳು ಕೆಲಸ ಮಾಡಿ ಪರಿವರ್ತನೆ ಆಗೋದಕ್ಕೆ ಅಂತ ಜೈಲಿಗೆ ಬಂದಿರೋರು. ಆದ್ರೆ ಮಾಡಿದ ಪಾಪಕೃತ್ಯದ ಬಗ್ಗೆ ಕಿಂಚಿತ್ತೂ ಪಶ್ಚಾತ್ತಾಪ ಇಲ್ಲದೆ ಹೊರಗಿನ ಪ್ರಪಂಚಕ್ಕಿಂತ ಆರಾಮಾಗಿ ಒಳಗಡೆ ಜೀವನ ಮಾಡ್ತಿದ್ದಾರೆ. ಜೈಲಲ್ಲಿ ರೌಡಿ ಶೀಟರ್ ಗುಬ್ಬಜ್ಜಿ ಸೀನಾ ಅಂಡ್ ಗ್ಯಾಂಗ್ ಬರ್ತ್ಡೇ ಸೆಲೆಬ್ರೇಷನ್ ವಿಡಿಯೋ ವೈರಲ್ ಆಗ್ತಿದ್ದಂತೆ ಕಾರಾಗೃಹ ಎಡಿಜಿಪಿ ದಯಾನಂದ್ ಜೈಲಧಿಕಾರಿಗಳ ವಿರುದ್ಧ ಫುಲ್ ಗರಂ ಆಗಿದ್ದಾರೆ. ಕಳೆದ ವಾರ ಪರಪ್ಪನ ಅಗ್ರಹಾರ ಜೈಲಿಗೆ ದಿಢೀರ್ ಭೇಟಿ ನೀಡಿ ಪರಿಶೀಲಿಸಿದ್ದ ಎಡಿಜಿಪಿ ದಯಾನಂದ್ ವಿಡಿಯೋ ಹೊರ ಬರ್ತಿದ್ದಂತೆ ಅಧಿಕಾರಿಗಳಿಗೆ ಫುಲ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಘಟನೆ ಬಗ್ಗೆ ವರದಿ ಕೊಡುವಂತೆಯೂ ಸೂಚಿಸಿದ್ದಾರೆ. ಸೇಬಿನ ಹಾರ ಹಾಕೊಂಡು ಸಹಚರರ ಜೊತೆ ಜೈಲಲ್ಲಿ ಕೇಕ್ ಕತ್ತರಿಸಿರೋ ಗುಬ್ಬಜ್ಜಿ ಸೀನನ ಹಿನ್ನೆಲೆ ಭಯಾನಕವಾಗಿದೆ. ಈ ಸೀನಾ ಹೆಸರಿಗಷ್ಟೇ ಗುಬ್ಬಜ್ಜಿ. ಜೈಲಲ್ಲಿ ಅಷ್ಟು ಬಿಗಿಯಾಗಿದ್ರು ಸೀನಾ ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ್ದ. ಹಳೆ ವೈಷಮ್ಯ ಹಿನ್ನೆಲೆ ಸುಪಾರಿ ಪಡೆದು ಜನವರಿ 28ರಂದು ದೊಮ್ಮಸಂದ್ರದಲ್ಲಿ ಸರ್ಜಾಪುರ ವೆಂಕಟೇಶ್ ಅಲಿಯಾಸ್ ಮುಸುರಿ ವೆಂಕಿಯನ್ನ ಕೊಲೆ ಮಾಡಿದ್ದ. ಕೊಲೆ ಸಂಬಂಧ ಸರ್ಜಾಪುರ ಪೊಲೀಸರು 11 ಆರೋಪಿಗಳನ್ನ ಬಂಧಿಸಿ ಜೈಲಿಗಟ್ಟಿದ್ರು. 11 ಆರೋಪಿಗಳ ಪೈಕಿ 2 ಅಪ್ರಾಪ್ತರು ಅನ್ನೋದು ಗೊತ್ತಾಗಿದೆ. ಈ ಗುಬ್ಬಜ್ಜಿ ಸೀನನಿಗೆ 10 ಲಕ್ಷಕ್ಕೆ ಸುಪಾರಿ ನೀಡಿ ಕೊಲೆ ಮಾಡಿಸಿದ್ದು ಕಾರ್ತಿಕ್. ಕೊಲೆಗಾಗಿ 70,000 ಮುಂಗಡ ಪಡೆದಿದ್ದ ಎನ್ನಲಾಗಿದೆ. ವೆಂಕಟೇಶ್ ಕೊಲೆಗೆ ವಿಜಯನಗರ ಸುಂಕದಕಟ್ಟೆಯ ಹುಡುಗರನ್ನ ಕರೆಸಿಕೊಂಡಿದ್ದ. ಈಗ ಇದೇ ಗ್ಯಾಂಗ್ ಜೈಲಲ್ಲಿ ಬರ್ತ್ಡೇ ಮಾಡಿಕೊಂಡಿರೋ ವಿಡಿಯೋ ಬೆಳಕಿಗೆ ಬಂದಿದೆ. ಕೊಲೆ ಬಳಿಕ 2025ರ ಫೆಬ್ರವರಿ 3ರಂದು ರೌಡಿ ಶೀಟರ್ ಗುಬ್ಬಚ್ಚಿ ಸೀನನ ಕಾಲಿಗೆ ಗುಂಡು ಹೊಡೆದು ಸರ್ಜಾಪುರ ಪೊಲೀಸರು ಬಂಧಿಸಿದ್ರು. ಸದ್ಯ ತನಿಖೆ ನಡೆಸಿ ವರದಿ ನೀಡಲು ಎಡಿಜಿಪಿ ದಯಾನಂದ್ ಸೂಚಿಸಿದ್ದಾರೆ. ಘಟನೆ ಬಗ್ಗೆ ಪರಪ್ಪನ ಅಗ್ರಹಾರ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಿ ದರ್ಶನ್ ರಾಜಾತಿಥ್ಯ ವಿಚಾರದ ತನಿಖೆ ರೀತಿ ತನಿಖೆ ನಡೆಸಲು ಸೂಚಿಸಲಾಗಿದೆ. ಒಟ್ನಲ್ಲಿ ಜೈಲಧಿಕಾರಿಗಳು ಸರಿಯಾಗಿ ತಮ್ಮ ಕೆಲಸ ಮಾಡಿದಿದ್ರೆ ಇಂತಹ ಘಟನೆಗಳು ನಡೆಯುತ್ತಿರಲಿಲ್ಲ. ಅಲ್ಲಿರೋ ಕೈದಿಗಳ ಬಳಿಯೇ ಹಣ ಪಡೆದು ಈ ರೀತಿಯ ವಿಚಾರಗಳಲ್ಲಿ ಭಾಗಿಯಾಗೋದು ಎಷ್ಟರ ಮಟ್ಟಿಗೆ ಸರಿ ಹೇಳಿ? ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.